ಭೀಕರ ಕಾರು ಅಪಘಾತದಲ್ಲಿ ಕೂದಲೆಳೆ ಅಂತರದಲ್ಲಿ ಪಿಡಿಒ ಬಚಾವಾಗಿರುವಂತಹ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ನಡೆದಿದೆ. ಈ ಘಟನೆ ನಂತರದಲ್ಲಿ ಪಿಡಿಒ ಸಿದ್ದರಾಮಣ್ಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಓವರ್ಟೇಕ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಆದರೆ ಈ ವೇಳೆ ಕೂದಲೆಳೆ ಅಂತರದಲ್ಲಿ ಪಿಡಿಒ ಸಿದ್ದರಾಮಣ್ಣ ಎಂಬುವವರು ಅಪಾಯದಿಂದ ಪಾರಾಗಿದ್ದಾರೆ. ಓವರ್ಟೇಕ್ ವೇಳೆ ಚಾಲಕನ ನಿಯಂತ್ರಣವನ್ನು ತಪ್ಪಿದಂತಹ ಕಾರು ಪಲ್ಟಿಯಾಗುತ್ತೆ. ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ರಸ್ತೆ ತಿರುವಿನಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸ್ತಾ ಇವೆ. ಹಂಪ್ ಹಾಕದೆ ನಿರ್ಲಕ್ಷ್ಯವನ್ನು ತೋರಲಾಗ್ತಾ ಇದೆ ಅನ್ನುವಂಥ ಆಕ್ರೋಶ ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರು ಓವರ್ಟೇಕ್ ಮಾಡೋದಕ್ಕಿಂತ ಮುಂದಾದಾಗ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆಯುತ್ತೆ. ಈ ವೇಳೆ ಕಾರಿನಲ್ಲಿದ್ದಂತಹ ಪಿಡಿಒ ಸಿದ್ದರಾಮಣ್ಣ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ತಿರುವು ತುಂಬಾ ಕ್ರಾಸ್ ಇದೆ. ರಸ್ತೆ ತಿರುವಲ್ಲಿ ಒಂದು ಹಂಪ್ ಕೂಡ ಇಲ್ಲ. ಬರುವಂತ ವೆಹಿಕಲ್ಗಳು ಹಿಂದೆ ಸಾಕಷ್ಟು ವೆಹಿಕಲ್ಗಳು ಆಕ್ಸಿಡೆಂಟ್ಗೆ ತುತ್ತಾಗಿರುವಂತಹ ಸಾವು ನೋವು ಸಂಭವಿಸಿರುವಂತಹ ನಿದರ್ಶನ ಇದೆ. ಇನ್ನು ಮುಂದಾದರೂ ಹಂಪನ್ನು ಹಾಕಲಿ ಅಂತ ಸಾರ್ವಜನಿಕರು ಈ ವೇಳೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ. ಅದೃಷ್ಟವಶಾತ್ ಆ ಪಿಡಿಒ ಸಿದ್ದರಾಮಣ್ಣ ಎಂಬುವವರು ಬದುಕುಳಿದ್ರು. ಆದರೆ ಇದೇ ರೀತಿ ಹಿಂದೆ ಘಟನೆಗಳು ನಡೆದಾಗ ಸಾವು ನೋವುಗಳು ಸಂಭವಿಸಿದೆಯಲ್ಲ, ಇದ್ರ ಬಗ್ಗೆ ಹಲವಾರು ಬಾರಿ ಮನವಿಯನ್ನು ಸಂಬಂಧಪಟ್ಟಂತಹ ಅವರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾರೆ ಅಂತ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರು ಸಂಪೂರ್ಣ ಜಖಮ್ ಆಗಿರುವಂಥದ್ದನ್ನು, ಅಂದರೆ ಕಾರಿನ ಮುಂಭಾಗದ ಆ ಗ್ಲಾಸ್ ಜಖಮ್ ಆಗಿರುವಂಥದ್ದನ್ನು ಕಾಣಬಹುದಾಗಿದೆ. ಪಲ್ಟಿ ಹೊಡೆದಿದ್ದಂತಹ ಕಾರಣ ನಂತರದ ಸ್ಥಳೀಯರು ಕ್ರೇನ್ಗೆ ಫೋನ್ ಹಾಯಿಸಿದ್ರಿಂದ ಕ್ರೇನ್ ಮೂಲಕ ಅದನ್ನು ಅಲ್ಲಿಂದ ಕೊಂಡೊಯ್ಯಲಾಗ್ತಾ ಇರುವಂಥದ್ದು ನಾವು ಗಮನಿಸಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.